ನಮಸ್ಕಾರ ಸರ್. ನಾನು ಬಂದು ಲಾರಿ ಡ್ರೈವರು, ಓನರ್ ಕಮ್ ಡ್ರೈವರ್ ನಾನು ಒಬ್ಬ. ನನಗೆ ನಿನ್ನೆ ಸಮಸ್ಯೆ ಆಗಿದೆ. ನಾಯಿಂದಹಳ್ಳಿ ಸಿಗ್ನಲಲ್ಲಿ ನಂದು ಲಾರಿದು ಮೂರು ಇ ಎಮ್ ಐ ಡ್ಯೂ ಇತ್ತು. ಡ್ಯೂ ಇರೋಕ್ಕೆ ಕಾರಣ ಏನಂದರೆ, ನಂದು ಫೈನಾನ್ಸ್ ಅವ್ರದ್ದು ಒಂದು ಸ್ವಲ್ಪ ಚರ್ಚೆ ನಡೀತಿದೆ. ಅವರು ನನಗೆ ಡಾಕ್ಯುಮೆಂಟ್ ಕೊಟ್ಟಿಲ್ಲ. ಲೋನ್ ಆಗಿ 1 ವರ್ಷ ಆಗಿದೆ ಇವತ್ತಿಗೆ, ಈ ತಿಂಗಳಲ್ಲಿ 1 ವರ್ಷದಿಂದ ಅವರು ಡಾಕ್ಯುಮೆಂಟ್ ಕೊಟ್ಟಿಲ್ಲ ನನಗೆ. ನಾನು ಹಂಗಾಗಿ, ಸರ್ ನಾನು ಇ ಎಮ್ ಐ ಕಟ್ಟಲ್ಲ, ನನಗೆ ಡಾಕ್ಯುಮೆಂಟ್ ಕೊಡಿ, ನಾನು ಇ ಎಮ್ ಐ ಕಟ್ತೀನಿ ಅಂತ ನಾನು ನನಗೂ ಫೈನಾನ್ಸ್ನವ್ರಿಗೆ, ಕನಕದುರ್ಗ ಫೈನಾನ್ಸ್ವರೆಗೂ ಸ್ವಲ್ಪ ಚರ್ಚೆ ನಡೀತಿದೆ. ನಿನ್ನೆ ನಾಯಂದಹಳ್ಳಿ ಸಿಗ್ನಲಲ್ಲಿ ಗುಂಡಾಗಳು ಹಿಡ್ಕೊಂಡು ನನಗೆ ಹೊಡೆಯಕ್ಕೆ ಬಂದಿದ್ದಾರೆ. ಹೊಡೆಯಕ್ಕೆ ಬಂದಾಗ ನಾನೇನು ಮಾಡಿದೆ, ವೀಡಿಯೋ ಮಾಡಿದೆ. ನಾನು ನೀನು ಹೆಂಗೆ ಹೊಡಿತೀಯ ನೋಡೋಣ ಅಂತ ಹೇಳಿ ನಾನು ವೀಡಿಯೋ ಮಾಡಿದೆ. 3 ಜನ ಬಂದಿದ್ದರು. ಅವರು 2 ಟೂ ವೀಲರಲ್ಲಿ 3 ಜನ ಬಂದಿದ್ದರು. ಆಮೇಲೆ ನನಗೇನು ಹೇಳಿದ್ರು, ನಾನು ಹೇಳಿದೆ, ನನಗೆ ಸೀಸಿಂಗ್ ಲೆಟ್ರ್ ಕೊಡಿ. ಸೀಸಿಂಗ್ ಲೆಟ್ರ್ ಕೊಟ್ಟು ನೀವು ಗಾಡಿಯನ್ನು ಸೀಸ್ ಮಾಡಿ. ನಾನು ಬೇಡ ಅಂತಿಲ್ಲ, ನೀವು ಯಾರಂತ ನನಗೆ ಗೊತ್ತಿಲ್ಲ. ನೀವು ಫೈನಾನ್ಸ್ ಅವರ ಇಲ್ಲ ಏಜೆನ್ಸಿಯವರ ಯಾರಂತ ನೀವು ನನಗೆ ಗೊತ್ತಿಲ್ಲ. ನನಗೆ ಸೀಸಿಂಗ್ ಲೆಟ್ರ್ ಕೊಡಿ, ಆಮೇಲೆ ನೀವು ಸೀಸ್ ಮಾಡ್ಕೊಳ್ಳಿ ಗಾಡಿ ಅಂತಲೇ ನಾನು ಹೇಳಿರೋದು. ಆಮೇಲೆ ಆಯಿತು ಬಾ, ನಿನಗೆ ಸೀಸಿಂಗ್ ಲೆಟ್ರ್ ಕೊಡ್ತೀವಿ ಅಂತ ಹೇಳಿ ಶೆಡ್ಡಿಗೆ ಕರ್ಕೊಂಡು ಹೋದರು. ಶೆಡ್ಡಿಗೆ ಕರ್ಕೊಂಡೋಗಿ ಶೆಡ್ ಬಾಕ್ಲಾಕಿ ನನಗೆ ಎಳ್ದಾಡಿದ್ದಾರೆ. ನೀನೇನು ವೀಡಿಯೋ ಮಾಡೋದು, ನಮ್ಮ ಹತ್ರ ಎತ್ಕೊಳ್ಳೋ ವೀಡಿಯೋ ಅಂತ ಕೆಟ್ಟದಾಗ ಬೈದು, ನನ್ನ ಮೊಬೈಲಲ್ಲಿ ಇದ್ದಿದ್ದು ಇಡೀ ವೀಡಿಯೋ ಅವ್ರಿಗೆ ಎಷ್ಟು ನಾನು ಮೂವಿಂಗಿಂದ ಹಿಡಿದು ಆ ಶೆಡ್ಗೆ ಬರೋ ಗಂಟನೂ ನಾನು ವೀಡಿಯೋ ಮಾಡಿರೋದೇ. ನಾನು ಆ ವೀಡಿಯೋಸ್ ಎಲ್ಲ ಡಿಲೀಟ್, ಫೋನ್ ಕಿತ್ಕೊಂಡು ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿ ಗೋಡನಲ್ಲಿ ಶೆಡ್ ಬಾಕ್ಲಾಕಿದ್ದಾರೆ. ಇವನಿಗೆ ಹೊರಗೆ ಬಿರಬೇಡ್ರಿ, ಇವನಿಗೆ ಏನು ಮಾಡ್ಕೊತಾನೆ ನೋಡ್ಕೊಣ. ಕೊಡಲ್ಲ ಕಣೋ, ನಿನಗೆ ಲೆಟ್ರ್ ಕೊಡಲ್ಲ, ಏನು ಮಾಡ್ತೀಯ ಮಾಡೋ ನೀನು ಅಂತ ಹೇಳಿದ್ದಾರೆ. ಅದಕ್ಕೆ ನಾವೇನು ಮಾಡಿದ್ವಿ, 112ಗೆ ನಾನು ಕಾಲ್ ಮಾಡಿದೆ. 112 ಕಾಲ್ ಮಾಡಿ ಪಾಪ ಅವ್ರು ಬಂದು ರಕ್ಷಣೆ ಕೊಟ್ಟರು ನನಗೆ. ಆಮೇಲೆ ಸೀಸಿಂಗ್ ಲೆಟ್ರು ಕೊಡಿ ಅಂದರೆ ಅವರು ಸೀಸಿಂಗ್ ಲೆಟ್ರ್ ಕೊಟ್ಟಿಲ್ಲ, ಬರೀ ಬ್ಯಾಂಕಿಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿಮ್ಮದು ಅಮೌಂಟ್ ಇಷ್ಟು ಬಾಕಿ ಇದೆ, ಕಟ್ಟಿ ಗಾಡಿ ರಿಲೀಸ್ ಮಾಡ್ಕೊಳ್ಳಿ ಅಂತ. ನನಗೆ ಬೇಕಾಗಿರೋದು ಸೀಸಿಂಗ್ ಲೆಟ್ರು. ಆಮೇಲೆ ಪೊಲೀಸ್ನವರೇ ನನಗೆ ಕಂಪ್ಲೇಂಟ್ ಕೊಡಪ್ಪ, ಅಲ್ಲಿ ಹೋಗಿ ಯಾರ್ಯಾರು ಮಾಡಿದ್ದಾರೆ ಅವರೆಲ್ಲ ತಿಳಿಸಿ ಅಂತ ಹೇಳಿ ನಾನು ಕೆಂಗೇರಿ ಸ್ಟೇಷನಿಗೆ ಹೋಗಿ, ಕೆಂಗೇರಿ ಸ್ಟೇಷನಲ್ಲಿ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಾನು ಎಲ್ಲಿ ನನಗೆ ದೌರ್ಜನ್ಯ ನಡೀದೆಯೋ ಅಲ್ಲಿ ಯಾವ ಸ್ಟೇಷನ್ ಸೇರತ್ತಂತ ಇವೆಲ್ಲ ವಿಚಾರಿಸ್ಕೊಂಡು, ಕೆಂಗೇರಿ ಸೇರತ್ತಪ್ಪ, ಅಲ್ಲಿ ಹೋಗಿ ನೀನು ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ದಕ್ಕೆ ನಾನು ಹೋಗಿ ಅಲ್ಲಿ ಕಂಪ್ಲೇಂಟ್ ಕೂಡ ಇಶ್ಯೂ ಮಾಡಿದ್ದೀವಿ. ನಮಗೇನಂದರೆ, ನನಗೆ ನ್ಯಾಯ ಬೇಕು. ನಾನು ಇ ಎಮ್ ಐ ಕಟ್ಟಿಲ್ಲ ನಿಜ, ನೀವು ಗಾಡಿ ಸೀಸ್ ಮಾಡಿದ್ದೀರಾ ಮಾಡ್ಕೊಳ್ಳಿ, ನನಗೆ ಪರವಾಗಿಲ್ಲ, ನಾನು ಅಮೌಂಟ್ ಕಟ್ಟಿ ನನ್ನ ಗಾಡಿ ನಾನು ರಿಲೀಸ್ ಮಾಡ್ತೀನಿ. ಇವರು ಏಕಾಶೋಕದಲ್ಲಿ ನನಗೆ, ನಮ್ಮ ತಾಯಿಗೆ, ನನ್ನ ಜಾತಿಗೆಲ್ಲ ಬೈದಿದ್ದಾರಲ್ಲ, ಅದೇನಾರ ಆಗಲಿ ನನಗೆ ನ್ಯಾಯ ಬೇಕು. ನನಗೆ ಗಾಡಿ ಹೋದ್ರೂ ಪರವಾಗಿಲ್ಲ, ನಾನು ಗಟ್ಟಿರುವಾಗ ಬೇರೆ ಗಾಡಿ ನಾನು ದುಡ್ದು ತೊಗೊತೀನಿ. ನನಗೆ ಬೈದಿದ್ದಾನಲ್ಲ ಅವನು, ಕೆಟ್ಟ ಒಳಗಾದಲ್ಲಿ 3 ಜನನೂ, ಅವರು 3 ಜನನೂ ಅರೆಸ್ಟ್ ಆಗಬೇಕು. ಅರೆಸ್ಟ್ ಆಗಿ ನಾವು ಎಲ್ಲ ಕಡೆಯಿಂದನೂ ಪ್ರಯತ್ನ ಪಡ್ತಿದ್ದೀವಿ. ಯಾರು ಹೆಲ್ಪಿಂಗ್ ಅಂತ ಯಾರೂ ಅಷ್ಟು ಈ ಲಾರಿ ಮ್ಯಾಟ್ರಿಗಂದ್ರೆ ಯಾರೂ ಬರ್ತಿಲ್ಲ. ಬಟ್ ಅವ್ರಿಗೆ ಏನಿರೋದು ಶಿಕ್ಷೆ ಆಗಲೇಬೇಕು. ನನಗೆ ಗಾಡಿ ಹೋದ್ರೂ ಪರವಾಗಿಲ್ಲ, ನನ್ನ ಗಾಡಿ ಅದು ಬಿಡೋಕ್ಕಷ್ಟು ಚಾನ್ಸಸ್ ಇಲ್ಲ. ಅವ್ರಿಗೇನಿಲ್ಲ, ಅಮೌಂಟ್ ಕಟ್ಟರೆ ಗಾಡಿ ಬಿಟ್ಕೊಡ್ತಾರೆ. ಈ ಗುಂಡಾಗಳು ಇದ್ದಾರಲ್ಲ ಇವರು 3 ಜನ, ಇವ್ರ ಹೆಸರು ಕೂಡ ನನಗೆ ಗೊತ್ತಿಲ್ಲ. ನಾನು ಬಂದು ಶಿವಮೊಗ್ಗದವನು, ಶಿವಮೊಗ್ಗ ಡಿಸ್ಟಿಕ್ ಭದ್ರಾವತಿಯವನು. ನಾನು ಈ ನಾಯಂದಹಳ್ಳಿಯವರು ಯಾರು ಹೆಸರು ಏನು ಅಂತ ಗೊತ್ತಿಲ್ಲ. ಬಟ್ ಅವ್ರದ್ದು ಶೇಪ್ ಕಟ್ ಎಲ್ಲ ಇದೆ ನನ್ನ ಹತ್ರ, ಎಲ್ಲ ಮೈಂಡಲ್ಲೇ ಇದೆ, ಯಾರ್ಯಾರು ಮಾಡಿದ್ದಾರೆ, ಏನೇನು ಮಾತಾಡಿದ್ದಾರೆ ಅಂತ. ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀನಿ. ಇನ್ನೂ ಏನೂ ಪರ್ಯಾಯ ಆಗಿಲ್ಲ ನನಗೆ. ನಿನ್ನೆ ಆಗಿರೋದು. ಇವತ್ತಿನ ಡೇಟ್ ಬಂದು 5ನೇ ತಾರೀಕು. ಇವತ್ತು ನಾನು ವೀಡಿಯೋ ಮಾಡ್ತಾ ಇರೋದು 5ನೇ ತಾರೀಕು. ನಿನ್ನೆ ಇದು ಆಗಿರೋದು 4ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ನಾಯಂದಹಳ್ಳಿ ಸಿಗ್ನಲ್.